ಅಂತ ಹೇಳಿ ಸುದ್ದಿ ಬಂದ ತಕ್ಷಣ ನಗರಾಭಿವೃದ್ಧಿ ಸಚಿವರನ್ನ ಹೆಲಿಕಾಪ್ಟರ್ ನಲ್ಲಿ ಕಳಿಸಿ ಮೂಡಾದಲ್ಲಿರುವಂತ ಕಡತಗಳನ್ನು ಹೊತ್ಕೊಂಡು ಬಂದ್ರಿ. ಯಾತಕ್ಕೆ ಅಂತ ಜನಕ್ಕೆ ಹೇಳಿ. ಆ ಕಡತಗಳನ್ನ ಏನ್ ಮಾಡಿದ್ರಿ ಅಂತ ಹೇಳಿ. ಮೊದಲೇ ಟ್ಯಾಂಪರ್ ಮಾಡಿ ಜಮೀನು ಹೊಡೆದಿರ್ತಕ್ಕಂಥ ನೀವು ಮತ್ತೊಮ್ಮೆ ಆ ರೆಕಾರ್ಡ್ಗಳನ್ನ ಟ್ಯಾಂಪರ್ ಮಾಡುವಂತ ಸಾಧ್ಯತೆ ಇದೆ. ಇಲ್ಲದೇ ಇದ್ರೆ ಅಲ್ಲೊಂದು ಕಚೇರಿ ಇದೆ, ಅಥವಾ ರಾಜ್ಯದ ಕಡೆಯಿಂದ ಅಧಿಕಾರಿಗಳನ್ನ ಕಳಿಸಿ ಅಲ್ಲಿಂದ ಮೂಡೋದ ಕಡತಗಳನ್ನ ತರಬಹುದಾಗಿತ್ತು. ನೀವು ಹಾಗೆ ತರಲಿಲ್ಲ. ನಗರಾಭಿವೃದ್ಧಿ ಸಚಿವರು ಸ್ವತಃ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ಸ್ವಾಮಿ, ಇದ್ರ ಅರ್ಥ ಏನು? ಯಾಕಾಗಿ ಇದನ್ನು ಮಾಡಬೇಕು? ಎಲ್ಲೂ ಕೂಡ ಚರ್ಚೆಗೆ ನಿಲ್ಲೋದಿಲ್ಲ. ಬೆನ್ ತೋರಿಸ್ತೀರಿ ನೀವು. ಇವತ್ತು ನಿಮ್ಮ ಮೇಲೆ ಎನ್ಕ್ವೈರಿ ಆದ್ರೆ ಎನ್ಕ್ವೈರಿ ಆಗಬಾರ್ದು ಅಂತ ಈ ರಾಜ್ಯದ ಕಾನೂನಿಗೆ, ಈ ದೇಶದ ಸಂವಿಧಾನಕ್ಕೆ ಅತೀತರಾಗಿರ್ತಕ್ಕಂಥ ವ್ಯಕ್ತಿಗಳ ನೀವು ಏನ್ ಮಾಡಿದ್ರು ಸರಿಯಾ? ನೀವ್ ಹೇಳ್ತೀರಿ ಇಡೀ ಕ್ಯಾಬಿನೆಟ್ ನನ್ನ ಜೊತೆಗಿದೆ, ಇಡೀ ಶಾಸಕರು ನಾಡಿದ್ದು 22ನೇ ತಾರೀಕು ಕರೆದಿದ್ದೀರಿ, ಇಡೀ ಶಾಸಕರು ನನ್ನ ಜೊತೆಗಿದ್ದಾರೆ, ರಾಜ್ಯದ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಅಂದ್ರೆ ಕಾರ್ಯಕರ್ತರು, ಹೈಕಮಾಂಡು ಮತ್ತು ಶಾಸಕರು ನಿಮ್ ಜೊತೆಗೆ ಇದ್ ಕೂಡ್ಲೆ ನ್ಯಾಯ ಆಗತ್ತಾ? ಈ ರೀತಿನ ನ್ಯಾಯವನ್ನು ವಾದ ಮಾಡುವಂತ ರೀತಿನ ಇದು? ನಿಮ್ಗೆ ನಾಚಿಕೆ ಆಗಬೇಕು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವ್ ಹೇಳ್ತಾ ಇದ್ರಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ. ಕಪ್ಪು ಒಂದು ಚುಕ್ಕೆ ಅಲ್ಲ, ಇಡೀ ಬಟ್ಟೆಯ ಬಣ್ಣ ನಿಮ್ದು. ಇವತ್ತು ಹೆಗ್ಗಳಿಕೆ ಇತ್ತು ಅಂದ್ರೆ ನೀವು ಮಾಡಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ ನೋಡೋದಿಲ್ಲ ಅಂತ ಹೇಳಿ ತಿಳ್ಕೊಂಡಂತೆ. ಹಾಗೆ ಇವತ್ತು ನಿಮ್ಮ ನಡವಳಿಕೆ ಇದೆ. ಆದ್ರಿಂದ ನಾವು ಇವತ್ತು ಬಿಜೆಪಿಯವರು ಅತ್ಯಂತ ಶಾಂತಿಯುತವಾಗಿ ಕಾನೂನು ಎನ್ಡಿಎ ನಾವೆಲ್ಲ ಒಟ್ಟು ಸೇರಿ ಪಾದಯಾತ್ರೆ ಮಾಡಬೇಕಾಯ್ತು ಬೆಂಗಳೂರಿಂದ ಮೈಸೂರಿಗೆ. ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು ಏನಾಗಿದೆ ಅಂತ ಹೇಳಿ. ಇವತ್ತು ಏನು ಶಿವಕುಮಾರ್ ಬೊಬ್ಬೆ ಹೊಡೆಯೋದು, ನಾನು ಬಂಡೆ, ನಾನು ಸಿದ್ದರಾಮಯ್ಯನವ್ರ ಬೆನ್ನಿ ನಿಂತಿದ್ದೀನಿ ಅಂದ್ರ ಆದ್ರೆ ಉರುಳಿದ್ರೆ ಸಿದ್ದರಾಮಯ್ಯ ಅಪ್ಪಚ್ಚಿ ಆಗ್ತಾರೆ ಅನ್ನೋದು ಅಷ್ಟೇ ಸತ್ಯ. ಆದ್ರಿಂದ ಇವರಿಬ್ಬರ ತಾಕಲಾಟದಲ್ಲಿ ಇವತ್ತು ಕೆಟ್ಟ ಮೆಸೇಜ್ ಹೋಗ್ತಾ ಇದೆ. ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ನಮ್ಮನ್ನು ಆಳ್ತಾ ಇದ್ದಾರೆ ಅಂತ ಹೇಳುವಂತದ್ದು ಕರ್ನಾಟಕ ರಾಜ್ಯದ ಜನತೆಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಒಂದು ಸುಸಂಸ್ಕೃತ ಮೆಸೇಜ್ ಇದಿದೆ, ಒಂದು ಮುಖ ಇದೆ. ಅದನ್ನ ವಿರೂಪಗೊಳಿಸುವಂತ ಕೆಲಸ ನಿಮ್ಮ ನಡವಳಿಕೆಯಿಂದ ಮಾಡಬೇಡಿ ಸಿದ್ದರಾಮಯ್ಯನವರೇ. ದಯವಿಟ್ಟು ನೀವು ಕಾನೂನು ಹೇಳದೇ ಇರಬಹುದು, ನಿಮ್ಗೆ ರಾಜೀನಾಮೆ ಕೊಡಿ ಅಂತ ಹೇಳಿ. ಆದ್ರೆ ಒಂದು ನೈತಿಕತೆಯ ಪ್ರಶ್ನೆ ಇದೆ. ಸಾರ್ವಜನಿಕ ಜೀವನದಲ್ಲಿರೋರಿಗೆ ನೈತಿಕತೆಯ ಪ್ರಶ್ನೆ ಇದೆ. ಆ ನೈತಿಕತೆಯನ್ನ ಎಲ್ಲೇ ಮೀರಿ ನೀವು ಹೋದ್ರೆ ನೀವೊಬ್ರು ಮುಖ್ಯಮಂತ್ರಿ ಆಗ್ಬಹುದು, ಆದ್ರೆ ಜನಕ್ಕೆ ಆದರ್ಶವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವ್ರ ಮೇಲೆ ಆಪಾದನೆ ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ಇಳಿದ್ರು. ರಾಜಭವನವನ್ನ ಅವತ್ತು ನೀವು ದುರುಪಯೋಗ ಮಾಡ್ಕೊಂಡ್ರಿ. ರಾಜಭವನವನ್ನ ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ರಿ ನೀವು. ಇವತ್ತು ನಾವು ಹಾಗೆ ಮಾಡಲಿಲ್ಲ. 3 ಜನ ಇದ್ರಿಯವರ ಕಂಪ್ಲೇಂಟ್ ಆಧಾರದ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ನೀವು ಕಾನೂನು ಹೋರಾಟ ಮಾಡ್ರಿ, ನೀವು ತಪ್ಪಿತಸ್ಥ ಅಲ್ಲ ಅಂತ ಹೊರಗೆ ಬನ್ನಿ. ಸಿದ್ದರಾಮಯ್ಯ ಶುದ್ಧರಾಮಯ್ಯ ಆಗಲಿ, ನಮ್ಮದೇನು ತಕರಾರಿಲ್ಲ. ಆದ್ರೆ ನೀವು ಗಲೀಜ್ ರಾಮಯ್ಯ ಆಗಿದ್ದೀರಿ ಈಗ. ಆದ್ರಿಂದ ಸರ್ಫ್ ಹಾಕಿ ತೊಳ್ಕೊಳ್ಳುವಂತ ಅವಶ್ಯಕತೆ, ಕೊಚ್ಚಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ನೀವು ಶುದ್ಧವಾಗಿ ಹೊರಗೆ ಬರುವಂಥದ್ದು ರಾಜ್ಯದ ಜನತೆಯ ದೃಷ್ಟಿಯಿಂದ ಒಳ್ಳೆಯದಾಗಿದೆ. ಅದಕ್ಕೆ ನಿಮ್ಮ ಅಂಡರ್ನಲ್ಲಿ ಇರುವಂತ ಪೊಲೀಸ್ ನಿಮ್ಮ ಮೇಲೆ ಎನ್ಕ್ವೈರಿ ಮಾಡ್ಲಿಕ್ಕೆ ಬರೋದಿಲ್ಲ. ಲೋಕಾಯುಕ್ತ ನಿಮ್ಮ ಮೇಲೆ ಎನ್ಕ್ವೈರಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಿಮ್ಮ ಅಂಡರ್ನಲ್ಲಿ ಇರುವಂತ ಪೊಲೀಸ್ ಅಧಿಕಾರಿಗಳಲ್ಲಿ ಇರೋದು. ಹಾಗಾಗಿ ಇವತ್ತು ಸಿಬಿಐನಿಂದ ಎನ್ಕ್ವೈರಿ ಆಗಲಿ. ಇವತ್ತು ನೀವು ಕೋರ್ಟಿಗೆ ಹಾಕೊಂಡಿದ್ದೀರಿ, ಒಳ್ಳೇದು, ಅಲ್ಲಿ ಮಾಡ್ರಿ, ಹೋರಾಟ ಮಾಡ್ರಿ. ಇದು ಎಂತ ಗಲೀಜ್ ಕೆಲಸ? ನಿಮ್ ಕಾರ್ಯಕರ್ತರಿಗೆ ಹೋರಾಟಕ್ಕೆ ಅನುಮತಿ ಕೊಡ್ತೀರಿ. ಏನು ಹೋರಾಟ ಮಾಡ್ತೀರಿ ನೀವು? ಏನಂತ ಹೇಳಿ ಜನಕ್ಕೆ ಹೇಳ್ತೀರಿ? ಅಲ್ಲಪ್ಪ, ನಾವು ಸಾಬೀತಿದ್ದೀವಿ ಅಂತ. ಇವತ್ತು ನಾವು ಯಾರೋ ಕಟ್ಟಿರ್ತಕ್ಕಂಥ ಕಥೆಯ ಆಧಾರದ ಮೇಲೆ ಅಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರು. ದಾಖಲೆ ಸಹಿತ ಸಿಕ್ಕಾಕೊಂಡಿದ್ದೀರಿ ನೀವು. ಮಾಲ್ ಸಹಿತ ಸಿಕ್ಕಾಕೊಂಡಂತ ಕಳ್ಳನ ರೀತಿಯಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದೀರಿ ನೀವು. ಇದನ್ನು ಮರಿಬಾರದು. ಹಾಗಾಗಿ ನಿಮ್ಮ ಬಗ್ಗೆ ಧಿಕ್ಕಾರ ಇದೆ ನಮ್ದು.
ನಿಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಹೈಕಮಾಂಡ್ ಅದು ಭ್ರಷ್ಟಾಚಾರದಲ್ಲಿ ಮುಳುಗೆದ್ದಿದೆ. ಜಗತ್ತಿಗೆ ಭಾರತ ಭ್ರಷ್ಟಾಚಾರಿಗಳ ನಾಡು ಅಂತೇಳಿ ಹೇಳಿ ಒಂದು ಕಾಲದಲ್ಲಿ ತೋರಿಸ್ಕೊಟ್ಟಂತದ್ದು ಕಾಂಗ್ರೆಸ್ಸಿನ ಕೀರ್ತಿ. ಲಕ್ಷ ಕೋಟಿ ಲೆಕ್ಕದಲ್ಲ ಭ್ರಷ್ಟಾಚಾರ ಮಾಡಿದ್ರು. ಇಂಥ ಜನ ಇಂಥ ಹೈಕಮಾಂಡ್ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದೆ, ನನ್ನ ಜೊತೆ ಗಟ್ಟಿ ನಿಂತ್ಕೊಂಡಿದ್ದೆ. ಏನರ್ಥ? ನ್ಯಾಯಾಲಯ ನಿಮ್ ಜೊತೆ ಗಟ್ಟಿ ನಿಂತಿದ್ಯಾ? ಕಾಯ್ದೆಗಳು ನಿಮ್ ಜೊತೆ ಗಟ್ಟಿ ಇದ್ದಾವ? ಈ ರೀತಿ ಹೇಳಿ ಜನರ ದಿಕ್ಕನ್ನ ತಪ್ಪಿಸುವಂತದ್ದಲ್ಲ. ಗೌರವದಿಂದ ರಾಜೀನಾಮೆ ಕೊಟ್ಟು ಇಳಿಬೇಕು. ರಾಜ್ಯಪಾಲರು ಬಹಳ ಯೋಚನೆ ಮಾಡಿ, ನಮ್ಗೆ ಬೇಸರ ಆಗ್ತಾ ಇತ್ತು, ಇಷ್ಟು ಒಳ್ಳೆ ಕೇಸನ್ನ ರಾಜ್ಯಪಾಲರು ತಕ್ಷಣ ಅನುಮತಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಅನೇಕ ಹಿರಿಯ ನ್ಯಾಯವಾದಿಗಳ ಜೊತೆಯಲ್ಲಿ ಕನ್ಸಲ್ಟೇಷನ್ ಮಾಡಿ ಜವಾಬ್ದಾರಿಯಿಂದ ಹೊಣೆಗಾರಿಕೆಯಿಂದ ವರ್ತನೆ ಮಾಡಿದ್ದಾರೆ ರಾಜ್ಯಪಾಲರು. ನಾವೆಲ್ಲ ಅವರಿಗೆ ಅಭಿನಂದಿಸ್ತೇವೆ, ನಾವು ಎರಡೂ ಪಕ್ಷದವರು ರಾಜ್ಯಪಾಲರನ್ನು.